ನಮಸ್ಕಾರ. ನಮ್ಮ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಪಠ್ಯಕ್ರಮದಲ್ಲಿರುವ ಒಣಮರದ ಗಿಳಿ ಅನ್ನೋ ಒಂದು ಅದ್ಭುತವಾದ ಕಥೆಯನ್ನ ಹಾಗೂ ಅದರ ಹಿಂದಿರೋ ಕೃತಜ್ಞತೆಯ ಮಹತ್ವವನ್ನ ಬಿಡಿಸಿ ನೋಡಲಿದ್ದೇವೆ. ಖಂಡಿತ ಇದೊಂದು ಕೇವಲ ಸಾಮಾನ್ಯ ಕಥೆಯಲ್ಲ, ಪ್ರಕೃತಿ ಜೊತೆಗಿನ ನಮ್ಮ ಸಂಬಂಧವನ್ನೇ ಸಂಪೂರ್ಣವಾಗಿ ಬದಲಿಸಬಲ್ಲಂತಹ ಒಂದು ಅಪರೂಪದ ಪಾಠ ಅಂತಾನೆ ಹೇಳ್ಬೋದು. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಹರಿವು ಹೇಗಿರಲಿದೆ ಅಂತ ಒಮ್ಮೆ ನೋಡೋದಾದ್ರೆ, ಮೊದಲು ಕನ್ನಡ ಭಾಷೆಯ ಹಿನ್ನೆಲೆ, ಆಮೇಲೆ ಕೃತಿಕಾರರಾದ ರಾಮಿತ್ರ ಅವರ ಪರಿಚಯ, ಆ ವಿಷದ ಬಾಣದ ರೋಚಕ ಕಥೆ, ಗಿಳಿಯ ಉದಾತ್ತ ಆಯ್ಕೆ, ಕಥೆಯ ಪ್ರಮುಖ ಆಶಯಗಳು, ಹಾಗೆ ಕೊನೆಯಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾದ ವ್ಯಾಕರಣಾಂಶಗಳನ್ನು ಕವರ್ ಮಾಡ್ತೀವಿ. ಸರಿ, ಈಗ ನೇರವಾಗಿ ವಿಷಯದ ಕಡೆಗೆ ಗಮನ ಹರಿಸೋಣ. ಕಥೆಯ ಒಳಹೊಕ್ಕುವ ಮುನ್ನ ಕನ್ನಡ ಭಾಷೆಯ ಆ ಬೃಹತ್ ಚಿತ್ರಣವನ್ನ ಅರಿಯೋದು ತುಂಬಾನೇ ಅಗತ್ಯ. 45 ದಶಲಕ್ಷ ಅಂದ್ರೆ ಬರೋಬ್ಬರಿ 4.5 ಕೋಟಿ. ಹೌದು, ಕನ್ನಡ ಭಾಷೆಯನ್ನ ಸರಿಸುಮಾರು 4.5 ಕೋಟಿಗೂ ಹೆಚ್ಚು ಜನ ತಮ್ಮ ಮಾತೃಭಾಷೆಯಾಗಿ ಮಾತಾಡ್ತಾರೆ. ಈ ನಂಬರ್ ಕೇಳಿದಾಗ್ಲೇ ನಮ್ಮ ಭಾಷೆಯ ಬೃಹತ್ ವ್ಯಾಪ್ತಿ ಹಾಗೆ ಅದರ ಐತಿಹಾಸಿಕ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದು ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಕನ್ನಡ ರಿಸರ್ಚ್ನಂತಹ ಶೈಕ್ಷಣಿಕ ದಾಖಲೆಗಳು ಸ್ಪಷ್ಟಪಡಿಸುವ ಹಾಗೆ ಸಂಸ್ಕೃತ ಮತ್ತೆ ತಮಿಳಿನಷ್ಟೇ ಪ್ರಾಚೀನವಾದ ಭಾಷೆ ನಮ್ಮ ಕನ್ನಡ. ಇದರ ಶೈಕ್ಷಣಿಕ ಬೇರುಗಳು ತುಂಬಾನೇ ಆಳವಾಗಿವೆ. ಹಾಗೆ ಇದೊಂದು ಶ್ರೇಷ್ಠ ಶಾಸ್ತ್ರೀಯ ಭಾಷೆ ಅನ್ನೋ ಹೆಗ್ಗಳಿಕೆ ಕೂಡ ನಮಗಿದೆ. ಭಾಷೆಯ ಕಲಿಕೆಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಯ ಕೆಲವು ಪ್ರಮುಖ ಬೆಳವಣಿಗೆಗಳನ್ನು ನೋಡೋದಾದ್ರೆ, 2017ರ ನಿಯಮದಂತೆ CBSE ಹಾಗೂ ICSE ಶಾಲೆಗಳಲ್ಲಿ ಕನ್ನಡ ಕಲಿಕೆಯನ್ನ ಕಡ್ಡಾಯಗೊಳಿಸಲಾಗಿದೆ. ಇದರ ಜೊತೆಗೆ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೂ ಇದು ಇನ್ನಷ್ಟು ಸುಲಭವಾಗಿ ಅರ್ಥವಾಗಲಿ ಅನ್ನೋ ಉದ್ದೇಶದಿಂದ 2025-26ನೇ ಶೈಕ್ಷಣಿಕ ವರ್ಷದಿಂದ ಪಠ್ಯಕ್ರಮವನ್ನ ಸರಳೀಕರಿಸುವ ಒಂದು ಪ್ರಸ್ತಾವನೆ ಕೂಡ ಸರ್ಕಾರದ ಮುಂದಿದೆ. ಈ ಭಾಷಾ ಹಿನ್ನೆಲೆಯಿಂದ ನಾವು ನೇರವಾಗಿ ಇಂದಿನ ನಮ್ಮ ಕಥೆಯ ರೂವಾರಿ ಕಡೆಗೆ ಹೋಗೋಣ. ಇವರ ಬಗ್ಗೆ ತಿಳಿದುಕೊಳ್ಳೋದು ಕಥೆಯ ಒಟ್ಟು ಆಶಯವನ್ನ ಅರ್ಥ ಮಾಡಿಕೊಳ್ಳೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಅದ್ಭುತ ಕಥೆಯನ್ನ ಬರೆದವರು ಅಕ್ಕಿಹೆಬ್ಬಾಳು ರಾಮಣ್ಣ ಮಿತ್ರ ಅವರು. ಇವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಅನ್ನೋ ಗ್ರಾಮದಲ್ಲಿ ಜನಿಸ್ತಾರೆ. ನಾವಿವತ್ತು ಚರ್ಚೆ ಮಾಡ್ತಿರೋ ಒಣಮರದ ಗಿಳಿ ಅನ್ನೋ ಈ ಸುಂದರ ಗದ್ಯ ಭಾಗವನ್ನ ಅವರ ಪ್ರಸಿದ್ಧ ಕೃತಿಯಾದ ಮಹಾಭಾರತ ಪಾತ್ರ ಸಂಗತಿಗಳು ಅನ್ನೋ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಕೊಟ್ಟಿರೋ ಅದ್ಭುತ ಕೊಡುಗೆಗಾಗಿ ನವರತ್ನರಾಮ್, ವರ್ಧಮಾನ ಹಾಗೂ ಗೋರೂರು ಸಾಹಿತ್ಯ ಪ್ರಶಸ್ತಿಗಳು ಒಲಿದು ಬಂದಿವೆ. ಕೃತಿಕಾರರ ಬಗ್ಗೆ ತಿಳಿದಾಯ್ತು ಅಲ್ವಾ? ಬನ್ನಿ ಈಗ ನೇರವಾಗಿ ಕಥೆಯೊಳಗೆ ಎಂಟ್ರಿ ಕೊಡೋಣ. ಈ ಕಥೆ ಶುರುವಾಡೋದೇ ಪವಿತ್ರ ಕಾಶಿ ನಗರದಲ್ಲಿ ನಡೆಯುವ ಒಂದು ಆಕಸ್ಮಿಕ ಘಟನೆಯಿಂದ. ಈ ಘಟನೆಗಳು ಹೇಗೆಲ್ಲ ಬೆಳೆಯುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಕಾಶಿನಗರದಲ್ಲಿ ಬೇಡನೊಬ್ಬ ಪ್ರಾಣಿಗಳನ್ನ ಬೇಟೆಯಾಡಕ್ಕೆ ಅಂತ ತನ್ನ ಬಾಣಗಳಿಗೆ ವಿಷವನ್ನ ಸವರಿಕೊಂಡಿದ್ದ. ಎರಡನೇದಾಗಿ ಕಾಡಿನಲ್ಲಿ ಅವನ ಕಣ್ಣಿಗೆ ಒಂದು ಜಿಂಕೆ ಬೀಳುತ್ತೆ. ತಕ್ಷಣ ಅದರ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಮೂರನೇ ಘಟ್ಟದಲ್ಲಿ ಆ ಜಿಂಕೆ ಹೇಗೋ ಜಸ್ಟ್ ಮಿಸ್ ಆಗಿ ತಪ್ಪಿಸ್ಕೊಂಡು ಓಡೋಗುತ್ತೆ. ಅದೇ ನಾಲ್ಕನೇದಾಗಿ ಏನಾಗುತ್ತೆ ಅಂದ್ರೆ, ಆ ಬೇಡ ಬಿಟ್ಟಿದ್ದ ಆ ವಿಷದ ಬಾಣ ಅಲ್ಲೇ ಇದ್ದ ಒಂದು ಹಚ್ಚಸಿರಾದ ಮರಕ್ಕೆ ಹೋಗಿ ನಾಟ್ಕೊಂಡೇ ಬಿಡುತ್ತೆ. ಕೇವಲ ಒಂದೇ ಒಂದು ವಿಷದ ಬಾಣದಿಂದ ಆ ಮರದ ಸ್ಥಿತಿ ಏನಾಯಿತು ಅಂತ ನೋಡಿದ್ರೆ ನಿಜಕ್ಕೂ ಮನಸ್ಸು ಕರಗುತ್ತೆ. ಆ ವಿಷದ ಎಫೆಕ್ಟ್ನಿಂದ ಆ ಮರ ಸಂಪೂರ್ಣವಾಗಿ ಒಣಗಿ ನಿಂತುಬಿಡ್ತು. ಅದರಲ್ಲಿ ತುಂಬಿದ್ದ ಹೂವು, ಹಣ್ಣು, ಹಸಿರು, ನೆರಳು ಎಲ್ಲವೂ ಕೇವಲ ಕ್ಷಣ ಮಾತ್ರದಲ್ಲಿ ಮಾಯವಾದವು. ಕಥೆಯಲ್ಲಿ ಬರುವ ಬಹುಕಾಲದ ನಿವಾಸಿಯೊಬ್ಬನ ನೈತಿಕ ದ್ವಂದ್ವಕ್ಕೆ ಇದೆಲ್ಲ ಹೇಗೆ ವೇದಿಕೆಯಾಗುತ್ತೆ ಅನ್ನೋದು ನಿಜಕ್ಕೂ ರೋಚಕ. ಇಲ್ಲಿಂದಲೇ ಕಥೆಯ ಅತ್ಯಂತ ಭಾವುಕ ಹಾಗೂ ಪ್ರಮುಖ ಘಟ್ಟ ಶುರುವಾಗೋದು. ಆ ಒಣಗಿದ ಮರದಲ್ಲಿ ವಾಸವಿದ್ದ ಅತ್ಯಂತ ನಿಯತ್ತಿನ ಹಾಗೂ ಸ್ವಾಮಿನಿಷ್ಠೆ ಹೊಂದಿದ್ದ ಒಂದು ಗಿಳಿಯ ಉದಾತ್ತ ಆಯ್ಕೆಯ ಬಗ್ಗೆ ನಾವೀಗ ನೋಡ್ಲಿದ್ದೇವೆ. ನಮ್ಮೆಲ್ಲರ ತಲೆಯಲ್ಲಿ ಈಗ ಬರೋ ಒಂದು ಬಹುಮುಖ್ಯ ಪ್ರಶ್ನೆ ಅಂದ್ರೆ, ಆಹಾರ ಮತ್ತೆ ಆಶ್ರಯಕ್ಕಾಗಿ ಬೇರೆ ಕಡೆ ಹಾರಿ ಹೋಗೋಕೆ ಆರಾಮಾಗಿ ಸಾಧ್ಯವಿದ್ರೂ ಕೂಡ ಆ ಗಿಳಿ ಆ ಒಣಗಿದ ಮರದಲ್ಲೇ ಯಾಕೆ ಉಳಿದುಕೊಳ್ತು? ಪ್ರಾಪಂಚಿಕವಾದ ಸ್ವಾರ್ಥದಿಂದ ತುಂಬಿರೋ ಸಾಮಾನ್ಯ ನಡವಳಿಕೆಗಳನ್ನೆಲ್ಲ ಮೀರಿ ತನ್ನನ್ನ ಇಷ್ಟು ದಿನ ಕಾಪಾಡಿದ ಮರದ ಜೊತೆಯಲ್ಲೇ ಅದರ ಕಷ್ಟಕಾಲದಲ್ಲೂ ನಿಲ್ಲುವ ಆ ಗಿಳಿಯ ನಿರ್ಧಾರ ನಮ್ಮೆಲ್ಲರಲ್ಲಿ ಒಂದು ದೊಡ್ಡ ಕುತೂಹಲವನ್ನ ಹುಟ್ಟುಹಾಕತ್ತೆ. ಮರದ ಮೇಲಿದ್ದ ಆ ಗಿಳಿಯ ಅಚಲವಾದ ನಿಷ್ಠೆಯನ್ನ ಕಂಡು ಬೆರಗಾದ ದೇವರಾಜ ಇಂದ್ರನಿಗೆ ಆ ಗಿಳಿ ಹೇಳುವ ಈ ಮಾತುಗಳು ನಿಜಕ್ಕೂ ಹೃದಯ ಸ್ಪರ್ಶಿ. ಇಂದ್ರ ಬಂದು ಏನಾದ್ರೂ ವರ ಕೇಳು ಅಂದಾಗ ಆ ಗಿಳಿ, ದೇವರಾಜ, ವರವನ್ನು ಕೊಡುವ ಇಚ್ಛೆಯಿದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ಕಂಗೊಳಿಸುವ, ನೆರಳು ನೀಡುವ ವರವನ್ನು ದಯಪಾಲಿಸು. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಅಂತ ಕೇಳ್ಕೊಡುತ್ತೆ. ಗಿಳಿಯ ಈ ನಿಸ್ವಾರ್ಥ ನಿಷ್ಠೆಗೆ ಮನಸೋತು ಇಂದ್ರ ಆ ಮರಕ್ಕೆ ಮರುಜೀವ ನೀಡ್ತಾನೆ.
ಗಿಳಿಯ ಈ ಸುಂದರವಾದ ಕಾರ್ಯಗಳ ಹಿಂದಿರೋ ಆಳವಾದ ತತ್ವಗಳು ಹಾಗೂ ನೈತಿಕ ಪಾಠಗಳನ್ನು ಗ್ರಹಿಸುವ ಸಮಯ ಈಗ ಬಂದಿದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತ್ಯಂತ ಪ್ರಮುಖ ಪದ ಅಂದ್ರೆ ಪರಹಿತಾಕಾಂಕ್ಷಿ. ಇದರ ಅರ್ಥ ನಿಸ್ವಾರ್ಥತೆ. ಅಂದ್ರೆ ಬೇರೆಯವರ ಒಳಿತಿಗಾಗಿ ಹಂಬಲಿಸೋದು ಮತ್ತೆ ಅವರ ಯೋಗಕ್ಷೇಮಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ಆ ಗಿಳಿ ತನ್ನ ಸ್ವಂತ ಸುಖಕ್ಕಿಂತ ಒಣಗಿದ ಮರದ ಆರೋಗ್ಯ ಮತ್ತೆ ಅದು ಮೊದಲಿನಂತಾಗೋದಕ್ಕೆ ಹೇಗೆ ಮೊದಲ ಆದ್ಯತೆ ನೀಡಿತು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಹಾಗೆ ಮತ್ತೊಂದು ಬಹುಮುಖ್ಯವಾದ ಪದ ಕೃತಜ್ಞ. ಕೃತಜ್ಞತೆ ಅಂದ್ರೆ ಯಾರೇ ಮಾಡಿದ ಉಪಕಾರವನ್ನಾದರೂ ನೆನಪಿನಿಟ್ಕೊಳ್ಳೋದು ಮತ್ತೆ ಅವರ ಕಷ್ಟದ ಕಾಲದಲ್ಲಿ ಅವರ ಜೊತೆಗಿದ್ದು ಬೆಂಬಲಿಸೋದು ಅಂತ. ಕಷ್ಟದ ಸಮಯ ಬಂದ ತಕ್ಷಣ ಓಡಿ ಹೋಗೋ ಲೋಕದ ಸಾಮಾನ್ಯ ಜನರ ವರ್ತನೆಗೆ ತದ್ವಿರುದ್ಧವಾಗಿ ತನಗೆ ಆಶ್ರಯ, ಹಣ್ಣು, ನೆರಳು ಕೊಟ್ಟ ಮರದ ಜೊತೆಯಲ್ಲಿ ನಿಂತ ಗಿಳಿಯ ಆ ಸ್ಥಿರವಾದ ನಿಷ್ಠೆ ಇದೆಯಲ್ಲ, ಅದು ಈ ಕೃತಜ್ಞ ಅನ್ನೋ ಪದಕ್ಕೆ ಪರ್ಫೆಕ್ಟ್ ಉದಾಹರಣೆ. ಈ ಕಥೆಯ ಪ್ರಮುಖ ಅಂಶಗಳು ನಮ್ಮ ದೈನಂದಿನ ಬದುಕಿಗೂ ಹೇಗೆ ಅನ್ವಯಿಸುತ್ತವೆ ಅಂತ ಗಮನಿಸೋಣ. ನಿಜವಾದ ಕೃತಜ್ಞತೆ ಅಂದ್ರೆ ಕೇವಲ ಒಳ್ಳೆ ಕಾಲದಲ್ಲಿ ಮಾತ್ರ ಜೊತೆಗಿರೋದಲ್ಲ, ಕಷ್ಟದ ಸಮಯದಲ್ಲೂ ತೋರುವ ನಿಷ್ಠೆ. ಹಾಗೇನೆ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದಲೂ ಇದು ಬಹಳ ಮುಖ್ಯ. ನಾವು ವಾಸಿಸುವ ಈ ಪ್ರಕೃತಿಯನ್ನ ಆಕ್ಟಿವ್ ಆಗಿ ರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯ. ಕೊನೆಯದಾಗಿ ಗಿಳಿಯ ಈ ನಿಸ್ವಾರ್ಥ ನಿಷ್ಠೆ ಮನುಷ್ಯರ ಸ್ವಾರ್ಥಪ್ರೇರಿತ ಪ್ರಾಪಂಚಿಕ ನಡವಳಿಕೆಗಳನ್ನೇ ಮೀರಿ ನಿಲ್ಲುವಂಥದ್ದಾಗಿದೆ. ಈಗ ನಮ್ಮ ಈ ವಿಶ್ಲೇಷಣೆಯ ಅಂತಿಮ ಭಾಗಕ್ಕೆ ಬರೋಣ. ಪರೀಕ್ಷೆಯ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ಉಪಯುಕ್ತವಾದ ವ್ಯಾಕರಣ ಮತ್ತೆ ಶಬ್ದಕೋಶದ ಕಡೆ ಸ್ವಲ್ಪ ಗಮನ ಹರಿಸೋಣ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ, ಸಂಸ್ಕೃತ ಮೂಲದ ಪದಗಳನ್ನ ಕನ್ನಡ ಎಷ್ಟು ಮೃದುವಾಗಿ ತನ್ನೊಳಗೆ ಅಳವಡಿಸ್ಕೊಳ್ಳುತ್ತೆ ಮತ್ತೆ ಬದಲಾಯಿಸುತ್ತೆ ಅನ್ನೋದು. ಸಂಸ್ಕೃತದ ಮೂಲ ಪದಗಳನ್ನ ನಾವು ತತ್ಸಮ ಅಂತ ಕರಿತೀವಿ, ಅದೇ ಕನ್ನಡಕ್ಕೆ ತಕ್ಕಂತೆ ಬದಲಾದ ಪದಗಳನ್ನ ತದ್ಭವ ಅಂತ ಕರಿತೀವಿ. ಇಲ್ಲಿ ಅದ್ಭುತವಾಗಿ ಗಮನಿಸಬಹುದು, ಆಶ್ಚರ್ಯ ಅನ್ನೋದು ಅಚ್ಚರಿ ಆಗುತ್ತೆ, ಸಂತೋಷ ಅನ್ನೋದು ಸಂತಸ ಆಗುತ್ತೆ, ಹಾಗೆ ಆಶ್ರಯ ಅನ್ನೋ ಪದ ಆಸರೆಯಾಗಿ ಬದಲಾಗುತ್ತೆ. ಇದು ಖಂಡಿತ ನಮ್ಮ ಭಾಷೆಯ ಸೊಗಸನ್ನ ಇನ್ನಷ್ಟು ಹೆಚ್ಚಿಸುತ್ತೆ ಅಲ್ವಾ? ಅಂತಿಮವಾಗಿ ನಾವೆಲ್ಲರೂ ಆಲೋಚಿಸಬೇಕಾದ ಒಂದು ಗಂಭೀರವಾದ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಕೇವಲ ಒಂದು ಪುಟ್ಟ ಗಿಳಿಯೇ ತನಗೆ ಆಶ್ರಯ ನೀಡಿದ ಒಂದೇ ಒಂದು ಮರದ ಬಗ್ಗೆ ಇಷ್ಟೊಂದು ಆಳವಾದ ಕೃತಜ್ಞತೆ, ನಿಷ್ಠೆಯನ್ನ ತೋರಿಸ್ಬೋದಾದ್ರೆ, ಇಡೀ ಸಮಾಜವನ್ನೇ ಉಳಿಸಿ ಬೆಳೆಸ್ತಿರುವ ಈ ಮಹಾನ್ ಪರಿಸರಕ್ಕೆ ನಾವೆಷ್ಟು ಕೃತಜ್ಞರಾಗಿರಬೇಕು? ಈ ಪ್ರಶ್ನೆಯನ್ನ ನಮ್ಮ ಮನಸ್ಸಿನಲ್ಲೇ ಉಳಿಸ್ಕೊಳ್ತಾ ಪ್ರಕೃತಿಯನ್ನ ಪ್ರೀತಿಸೋದನ್ನ ಕಲಿಯೋಣ. ಇಂದಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ.